ಈಗ ವ್ಯಾವಹಾರಿಕರದಿರಿ, ವ್ಯಾಪಾರ ಅಂದಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತೈತೆ ಇಲ್ಲೋ, ಒಂದಿಷ್ಟು ಸಾಲ ಆಗ್ತಾವ, ಸಮುದ ಆಗ್ತಾವ, ಪ್ರೆಷರ್ ಶುರು ಆಗ್ತೈತಿ, ಬಂದು ಕುಂತು ಕೇಳೋರು ಇರ್ತಾರ, ಸಾಲದ ಬಾಧೆ ಶುರು ಇರ್ಬೇಕು. ಒಂದಿಷ್ಟು ಸಾಲ ಮಾಡಬೇಕು, ಎಷ್ಟು ಮಾಡಬೇಕು ಅಷ್ಟು ಮಾಡ್ತಿರ್ಬೇಕು. ಸಾಲದ ಬಾಧೆ ಬರ್ತೈತಿಲ್ಲ ಮನುಷ್ಯ. ಏನು ರಾತ್ರಿ ಒಬ್ಬ ಎದ್ದು ನಿದ್ದಿಲ್ಲಾರ್ದಂಗೆ ಮನ್ಯಾಗ 12 ಗಂಟೆಗೆ ಅಡ್ಡಾಡಕತ್ತಾವ. ಹೆಣ್ತಿ ಕೇಳಿದ್ಲಿ, ಯಾಕೆ ಇಷ್ಟು ಟೆನ್ಷನ್ ತೊಗೊಂಡು ಅಡ್ಡಾಡಕತ್ತೀರಿ? ಸಾಲ ಕೊಟ್ಟವ್ರು ಬಂದು ಕಿರಿಕಿರಿ ಮಾಡಕತ್ತಾನ, ಮುಂದಿನ ಮನೆಯವ ಸಾಲ ಕೊಟ್ಟಿನ ಬಂದು ಕೊಡಬೇಕಂತ, ಅದಕ್ಕೆ ಟೆನ್ಷನ್ ಆಗೈತಿ, ಅಡ್ಡಾಡಕತ್ತೀನಿ. ಅವಾಗ ಅಕ್ಕಿ ಅಂದ್ಲು, ನೀವು ಸುಮ್ಮನಿರ್ರಿ. ಅವನ ಮನೆಗೆ ಹೋದ್ಲು ರಾತ್ರಿ 12 ಗಂಟೆಗೆ. ಹೋಗೀಗ ನೀ ಏನು ಸಾಲ ಕೊಟ್ಟಿ ಅಂತ ನಮ್ಮ ಯಜಮಾನ್ರಿಗೆ ನಮಗೇನು ಕೊಡೋಕ್ಕಾಗೋದಿಲ್ಲ, ಇನ್ನೊಮ್ಮೆ ಕೇಳಿದೆ ಅಂದ್ರೆ ನಿನ್ನ ಹೆಸರು ಬರೆದಿಟ್ಟು ಇಷ್ಟ ಹೇಳಿದ್ಲಕ್ಕೆ, ಮುಂದಿಂದ ಹೇಳಿಲ್ಲ. ಹೇಳಿ ಮನೆಗೆ ಬಂದ್ಲು, ಗಂಡಗೆ ಹೇಳಿದ್ಲು, ಈಗ ನೀವು ಮೊಕ್ಕೋರಿ ನವ ಅಡ್ಡಾಡ್ತಾನೆ, ಇನ್ನು ನೀವು ಮೊಕ್ಕೋರಿ ನವ ಅಡ್ಡಾಡ್ತಾನೆ, ಅಡ್ಡಾಡು ಪಾಳೆ ಅವ. ಸಂಸಾರ ವ್ಯವಹಾರ ಅಂದ ಮೇಲೆ ಒಂದಿಷ್ಟು ಒತ್ತಡಗಳಿರುತ್ತೆ. ಸಾಲ ಮಾಡ್ಬೇಕಾಗತ್ತ. ಸಾಲ ಎಷ್ಟು ಮಾಡಬೇಕು ಅಂದ್ರೆ ನಾವು ತೀರಿಸುವಷ್ಟು ಸಾಲ ಮಾಡಬೇಕು ಹೊರತು ನಾವ ತೀರಿ ಹೋಗುವಷ್ಟು ಸಾಲ ಮಾಡ್ಕೋಬಾರ್ದು. ಇದು ಕಲಿಯುವುದಷ್ಟು. ತಲ್ಲಣಗಳಿರವೆ ತಲ್ಲಣಿಸದಿರು ಕಂಡ್ಯ ತಾಳ್ಮನವೇ ಅಷ್ಟು. ಇಲ್ಲೊಂದಿಷ್ಟು ತಾಳ್ಮೆಯಿಂದ ಬದುಕುವುದು. ಒಂದು ಕಲ್ಲಿನ ಗುಡ್ಡ ಇತ್ತು. ಕಲ್ಲಿನ ಗುಡ್ಡ, ಒಂದೇ ಕಲ್ಲಿನ ಗುಡ್ಡ ಒಂದು ಗುಡಿ ಕಟ್ಟಕತ್ತಿದ್ರು. ಅಲ್ಲಿ ಗುಡಿ ಕಟ್ಟುವಾಗ ಒಂದು ಕಲ್ಲು ತಂದು ಮೆಟ್ಲ ಮಾಡಿದ್ರು. ಅದೇ ಗುಡಿ ಕಲ್ಲು ಹೋಗಿ ಒಂದು ಮೂರ್ತಿ ಆಯ್ತು. ಆ ಕಲ್ಲು ಮೆಟ್ಟಲಿತ್ತಲ್ಲ, ಮೆಟ್ಟು ಗುಡಿಯೊಳಗಿನ ಶಿಲೆಯ ದೇವರಿಗೆ ಕೇಳ್ತಲ್ಲ, ನಾವಿಬ್ರು ಒಂದೇ ಗುಡ್ಡದಾಗಿಂದ ತೊಗೊಂಬಂದಾರ. ತೊಗೊಂಬಂದು ನಮಗೆ ಮೆಟ್ಟಲ ಮಾಡಿ ಎಲ್ಲರೂ ತುಳ್ಕೊಂತ ಹೊಂಟಾರ, ನಿನಗೆ ಬಂದು ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಹಿಂಗೆ ಹಾಕಿದ್ದು ಅವಾಗ ಗುಡಿಯೊಳಗಿರುವ ದೇವ ಶಿಲೆ ಇತ್ತಲ್ಲ, ಇಲ್ಲ ನೀ ಕೇಳುವ ಪ್ರಶ್ನೆ ಸರಿಯಾಗಿ ಐತಿ. ನಿನಗ್ಯಾಕೆ ಎಲ್ಲರೂ ತುಳಿದು ಬರ್ತಾರ, ನನಗ್ಯಾಕೆ ಎಲ್ಲರೂ ನಮಸ್ಕಾರ ಮಾಡ್ತಾರಂದ್ರೆ, ಮೊದಲು ಏನೊಬ್ಬ ಶಿಲ್ಪಿ ಇದ್ನಲ್ಲ, ನಿನಗ ತಗೊಂಡಿದ್ದವ ದೇವ್ರು ಮಾಡ್ಬೇಕಂತ ತಗೊಂಡು ಸುತ್ತಿಗೆ ಚಾನ ತಗೊಂಡು 8, 10, 15, 20 ಹಾಕದ. ನೀನು ಒಂದು 100 ಏಟು ಬೀಳೋದ್ರಾಗ ಇಷ್ಟು ಬಡತ ಬಿದ್ರೆ ತಾಳಕ್ಕಾಗದಿಲ್ಲ ಅಂತ 2 ಹೋಳು ಮಾಡಿದೆ. ನನಗೆ ತಗೊಂಡ, ನನಗೆ ಎಷ್ಟು ಹೊಡೆದ ಅಂದ್ರೆ ಅವನು ಎಷ್ಟು ಹೊಡೆತು ಬಿದ್ರು ಸಹಿತ ನಾ ಏನು ಜಪ್ ಅನ್ಲಿಲ್ಲ, ತಾಳ್ಕೊಂಡೆ. ನೀ ತಾಳ್ಲಾರ್ದಕ್ಕ ನೀ ಒಡೆದ 2 ಹೋಳಾದಿ, ನಿನಗೆ ಮೆಟ್ಟಲು ಮಾಡಿದ್ರು. ನೀ ಕಂಕರ ಆದಿ, ತಾಳ್ಕೊಂಡಿದ್ದಕ್ಕೆ ನಾನು ಒಳಗೆ ಕೂಡಿಸಿ ಶಂಕರನನ್ನಾಗಿ ಮಾಡ್ಯಾರ ನೋಡಿ. ತಾಳ್ಕೊಂಡವ್ರು ಶಂಕರ. ಯಾವ ತಲೆ ಮೇಲೆ ನನಗೆ ಚಾನ ಸುತ್ತಿಗೆ ತಗೊಂಡು ಹೊಡೆದಿದ್ನಲ್ಲ, ಅವನೇ ಒಂದು ದಿವಸ ಅವೆರಡೂ ಇಟ್ಟು ನಿನ್ನ ತಾಳ್ಮೆ ನೋಡಿ ನೀ ದೇವರಾದಪ್ಪ ಅಂತ ಅವನ ಕೈ ಮುಗಿದು ಹೋದ. ನನಗೆ ತಾಳ್ಬೇಕಾಗ್ತದೆ. ತಲ್ಲಣಿಸದಿರು ಕಂಡ್ಯ ತಾಳ್ಮನವೇ. ಈ ವ್ಯಾವಹಾರಿಕ ಜಗತ್ತು ಒಮ್ಮೆ ಮನಸ್ಸಿಗೆ ನೋವಾಗುವ ಕೆಲಸಗಳು ನಡೀತವೆ, ಒಮ್ಮೆ ಅಪವಾದಗಳು ಬರ್ತವೆ, ಒಮ್ಮೆ ನಿಂದೆಗಳು ಬರ್ತವೆ. ಇವೆಲ್ಲದರ ಮಧ್ಯದಲ್ಲಿ ಸೋಲುಗಳ ಮಧ್ಯದೊಳಗೆ ಬೆಳಕಿನ ಕಿರಣವನ್ನು ಕಾಣುವ ಆಶಾಭಾದಿಯಾಗಿ ಮನುಷ್ಯ ಬದುಕಬೇಕಾಗ್ತದೆ. ನಿಂದೆಗಳು ಬರೋದಿಲ್ಲ. ಇನ್ನು ಎಷ್ಟು ಮಂದಿ ಮಾತಾಡ್ತಾರ, ಇಲ್ಲ ಸಲ್ಲದ ಮಾತುಗಳು ನಮ್ಮ ಬಗ್ಗೆ ನಮ್ಮ ಕಿವಿ ಕೇಳ್ಯಾವ. ಈಗ ನೀವು ಮನ್ಯಾಗ ಊಟ ಮಾಡ್ತೀರಿ, ಊಟ ಮಾಡ್ಬೇಕಾದ್ರೆ ನಿನ್ನಿದ ಅಕಸ್ಮಾತ್ ಅಡಿಗೆ ತಂದು ಮನ್ಯಾಗ ತಾಯಿ ಅವ್ವ ಅಥವಾ ಹೆಂಡತಿ ಇಟ್ರಿ ಏನಂತೀರಿ ನೀವು? ಮನ್ಯಾಗ ಅದು ದುಡ್ದಂಗೆ ದುಡಿತೀನಿ ನಾನು, ಏನು ಅದು ದುಡ್ದಂಗೆ ದುಡಿತೀನಿ, ನಿನ್ನಿದ ಹಳಸಿದ್ ತಂದಿಟ್ಟು ಏನು ನನಗೆ ಉಣ್ಣಕ್ಕಂತ ಬೈತೀರಿ. ಇಲ್ಲಿ ಅಲ್ಲಿ ಏನು ಸಮಸ್ಯೆ ಐತಿ? ಹಳಸಿದ್ ಉಂಡ್ರ ಅಂದ್ರೆ ನಿನ್ನಿದ ಹಳಸಿದ ಹೊಟ್ಟ್ಯಾಗ ತಗೊಂಡ್ರ ಹೊಟ್ಟೆ ಕೆಡ್ತೈತಿ ಅಂತ ಸಾಮಾನ್ಯ ಜ್ಞಾನ ಐತಿ. ನಿನ್ನಿದ ಹಳಸಿದ ಅನ್ನ ಉಂಡ್ರ ಹೊಟ್ಟೆ ಕೆಟ್ರ, ನಿನ್ನೆ ಮೊನ್ನೆ ಯಾರೋ ಮಂದಿ ಆಡಿದ ಹಳಸಿದ ಮಾತು ತಲೆಯಾಗ ತೊಗೊಂಡ್ರ ತಲೆನೂ ಕೆಡತೈತಿ ಅನ್ನುವ ಸತ್ಯ ಗೊತ್ತಾಗಬೇಕು. ತಲ್ಲಣಿಸದಿರು ಕಂಡ. ಇಲ್ಲೊಂದು ಸ್ವಲ್ಪ ತಾಳ್ಮೆ ಬೇಕಷ್ಟೇ ಮನುಷ್ಯನಿಗೆ. ತಾಳ್ಮೆಯಿಂದ ಇಲ್ಲಿ ಬದುಕೋದು. ಈಗ ನೋಡಿ, ಒಂದು ಗಿಡ ಇರ್ತದೆ. ಗಿಡ ಬ್ಯಾಸಿಗೆ ದಿವಸಕ್ಕೆ ಎಲ್ಲ ಎಲೆಗಳು ಬತ್ತಿ ಹೋಗಿರ್ತಾವ, ಅಲ್ಲೇನೂ ಉಳಿದಿರೋದಿಲ್ಲ. ಎಲ್ಲ ಎಲೆಗಳು ಹೋದ ಗಿಡ ಒಂದು ದಿವಸ ಬ್ಯಾಸಿಗೆಲ್ಲ ಎಲೆ ಹೋಗಿರ್ತಾವಲ್ಲ, ಎಲೆ ಹೋದ ಗಿಡ ನನ್ನ ಜೀವನ ಇಲ್ಲಿಗೆ ಮುಗೀತು ಅಂತಂದಿಲ್ಲ. ಮತ್ತೊಂದು ದಿವಸ ವಸಂತ ಕಾಲ ಬರ್ತದೆ, ನನ್ನ ಎದೆಯೊಳಗೆ ಚಿಗುರಿನ ಭರವಸೆ ಮೂಡುತ್ತದೆ. ಮತ್ತೆ ಗಿಡ ಹೂವು ಕಾಯಿ ಬಿಡ್ತೀನಿ ಅನ್ನುವ ಭರವಸೆ ಒಂದಿಗೆ ಎಲೆ ಇಲ್ಲದ ಗಿಡ ಬದುಕ್ತದೆ. ಬ್ಯಾಸಿಗೆ ದಿವಸಕ್ಕೆ ಎಲ್ಲ ನದಿಗಳು ಬತ್ತಿರ್ತವೆ.
ನನ್ನ ಒಡಲು ಬತ್ತಿತು ಅಂತ ಯಾವ ನದಿನೂ ಹತ್ತಿಲ್ಲ, ಆದ್ರೆ ನದಿಗೆ ಗೊತ್ತಿತ್ತು ಮುಂದೆ ಒಮ್ಮೆ ಮೋಡಗಳು ಕಟ್ತಾವ, ಮಳೆ ಬರ್ತಾವ, ಮಳೆ ಬಂದಾಗ ಮತ್ತೆ ಮೈದುಂಬಿ ಹರಿಯುವೆ ಎನ್ನುವ ಭರವಸೆಯೊಂದಿಗೆ ನದಿಗಳೆಲ್ಲ ಹರಿಯಕತ್ತಿಲ್ಲೇನು. ಹಾಗೆ ಮನುಷ್ಯ ಭರವಸೆಯೊಂದಿಗೆ ಈ ಜಗತ್ತಿನಲ್ಲಿ ಬದುಕುವುದು. ಏನೇ ಕಷ್ಟಗಳೇ ಬರಲಿ, ನೋವೇ ಬರಲಿ, ಅಪಮಾನಗಳೇ ಬರಲಿ, ನಿಂದೆಗಳೇ ಬರಲಿ, ಸೋಲೆ ಬರಲಿ, ಇವೆಲ್ಲವುಗಳ ಮಧ್ಯದಲ್ಲಿ ಭಗವಂತ ಇದು ನನ್ನದಲ್ಲ, ನಿನಗರ್ಪಿಸಿ ಬದುಕುವೆ, ಇದು ನಿನ್ನ ಬದುಕು ಅಂತ ಯಾರು ದೇವರಿಗೆ ಈ ಜೀವನವನ್ನು ಯಾವ ಕೊಟ್ಟಾನ ಅವನಿಗೆ ಅರ್ಪಿಸುವುದಷ್ಟೇ. ತಾಳಿಯ ಅಭಿಮಾನ ಕಟ್ಟಿದ ಗಂಡನಿಗೆ, ಜೋಳಿಗೆಯ ಅಭಿಮಾನ ಕೊಟ್ಟ ಗುರುವಿಗೆ, ಬದುಕಿನ ಅಭಿಮಾನ ಕೊಟ್ಟ ಭಗವಂತನ ಮೇಲಿಟ್ಟು ಬದುಕಿದೆ ಅಂದ್ರೆ ತಾಳುವಿಕೆ ಅದು. ಇಂಥ ಒಂದು ಪವಿತ್ರ ಚಿಂತನ ಕಾರ್ಯಕ್ರಮ ಗುರುಗಳು ನಡೆಸಿದ್ದಾರೆ. ನನಗಲ್ಲಿ ಕಾಗಿನೆಲೆಗೆ ಹೇಳಿದ್ರೆ ನೀವು ಬರ್ಬೇಕಂತ 2 ಸಲ ಹೇಳಿದರು. ನನಗೆ ಗದ್ದಲು ಕರಿಬೇಡ್ರಿ ಅಂದೆ. ನನಗೆ ಗದ್ದಲ ಒಳ್ಳೆ, ಅಷ್ಟು ಗದ್ದಲು ನನಗೆ ಹೊಂದಿಕೆ ಆಗೋದಿಲ್ಲ. ಕಡಿಮೆ ಹಾಕಿರಲಕ್ಕ ಇಬ್ಬರು ಕೇಳೋರು ಮಂದಿದ್ರೆ ಸಾಕು ನನಗಷ್ಟೇ. ಅಲ್ಲಿ ಗುರುಗಳು ಅವ್ರು ನೋಡಿ ಎಲ್ಲೆಲ್ಲಿ ಮಠಗಳನ್ನು ಕಟ್ಟ್ಯಾರ, ಎಷ್ಟು ಶಾಲೆ ಕಾಲೇಜುಗಳನ್ನು ಮಾಡ್ಯಾರ. ಅವ್ರದ್ದೊಂದು ಹೊಸ ಸಿಸ್ಟಮ್ ಏನಂದ್ರೆ ಭಕ್ತರ ಮಠಕ್ಕೆ ಬರೋದಲ್ಲ, ಭಕ್ತರಿದ್ದಲ್ಲಿಗೆ ಮಠ ತಗೊಂಡು ಹೋಗುವ ದೊಡ್ಡ ಕಾಯಕವನ್ನು ಪೂಜ್ಯರು ಮಾಡಿ ಅವರ ತ್ಯಾಗ, ಶಿಕ್ಷಣ, ಅವರ ಸಮಾಜದ ಕಳಕಳಿ, ಅವರ ಕಳಕಳಿಯಿಂದ ಸಮಾಜದ ಮಕ್ಕಳೆಲ್ಲ ಬಹಳ ದೊಡ್ಡವರಾಗಿ ಬೆಳಿಬೇಕು. ಅವರ ಕೃಪೆ ಆ ಮಕ್ಕಳ ಮೇಲೆಲ್ಲ ಇರಲಿ ಅಂತ ಹಾರೈಸಿ ತಮಗೆಲ್ಲ ವಂದಿಸಿ ನಮ್ಮ ಮಾತುಗಳನ್ನು